ಓಕೆ ರೆಡಿ. ಇನ್ನು ಕ್ಲೋಸ್ ಆಗಿ ಬನ್ನಿ, ಅದು ಅಷ್ಟು ನನ್ನ ಕೈ ಹೋಗ್ತಿಲ್ಲ. ವೆಲ್ಕಮ್ ಬ್ಯಾಕ್ ಟು ದೀಪಾ ರೈಸ್ ಯೂಟ್ಯೂಬ್ ಚಾನೆಲ್. ಹಾಯ್ ಹೇಳ್ಬಿಡಿ. ಸೊ ಇವತ್ತು ಎಲ್ಲಿಗೆ ಬಂದಿರೋದು ನಾವು? ಎಸ್, ಜಯನಗರ ಇರುವಂತ ಸ್ವಪ್ನ ಬುಕ್ಸ್ ಅದಕ್ಕೆ ಬಂದಿದೀವಿ. ಬನ್ನಿ ಒಳಗಡೆ ಹೋಗೋಣ. ಏನ್ ತಗೋತೀವಿ, ಏನಕ್ಕೆ ಹೋಗ್ತಾ ಇದೀವಿ ಎಲ್ಲ ಒಳಗಡೆನೆ ಗೊತ್ತಾಗುತ್ತೆ. ಕರೆಕ್ಟಾ? ಲೆಟ್ಸ್ ಗೋ. ವಾವ್, ಆಫ್ಟರ್ ಲಾಂಗ್ ಟೈಮ್ ಸ್ವಪ್ನ ಬುಕ್ ಹೌಸಿಗೆ ಬಂದಿದ್ದೀವಿ ಅಂತಲೇ ಹೇಳ್ಬೋದು. ರೀಸೆಂಟಾಗಿ ಅಂತ ಅಂದರೆ ಲಾಸ್ಟ್ ಇಯರ್ ಬಂದಿದ್ದು ಅಂತಲೇ ಹೇಳ್ಬೋದು ನಾನು. ಸೊ ಒಂದು ಗಿಫ್ಟನ್ನು ತೊಗೊಳೋದಕ್ಕೆ ಅಂತ ಬಂದಿದ್ದೆ. ಅದು ಬಿಟ್ಟು ವೆರಿ ಲಾಂಗ್ ಬ್ಯಾಕ್ ಸ್ವಪ್ನ ಬುಕ್ ಸ್ಟೋರ್ ಮೆಮೊರಿ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ತೀನಿ. ನೋಡ್ಕೊಂಡು ಬನ್ನಿ ಕಂಪ್ಲೀಟ್ ಸ್ವಪ್ನ ಬುಕ್ಸ್ ಗ್ರೌಂಡ್ ಫ್ಲೋರ್ ಹೇಗಿದೆ ಅಂತ. ಮೇಲೆ ಮೇಲೆ ಹತ್ರ ಇದೆ. ಮೂರಕ್ಕೆ ಸ್ನಾಕ್ಸ್ ಐಟಮ್ಸ್ ಎಲ್ಲ ಇಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಸ್ನಾಕ್ಸ್ ಸೆಕ್ಷನ್ ಇದೆ. कैश काउंटर में बोलो आगे देते हैं. ಓಕೆ, ನಾವು ಸ್ವಪ್ನ ಬುಕ್ ಸ್ಟೋರಿಗೆ ಬಂದಿದ್ದು ಬುಕ್ಸ್ ತೊಗೊಳೋದಕ್ಕೆ ಅಂತ ಮಕ್ಕಳಿಗೆ. ಕೆಲವೊಂದಷ್ಟು ಬುಕ್ಸ್ ಹೇಳಿದ್ದು ಸುಷ್ಮಾ ಅವ್ರ ಮಗಳಿಗೆ. ಸೊ ಹಾಗೆ ನಾನು ಕೆಲವೊಂದಷ್ಟು ಬುಕ್ಸ್ ನೋಡೋಣ ಅಂತಲೇ ಅಂದ್ಕೊಂಡೆ, ಬಟ್ ಆಗಿಲ್ಲ ಇವತ್ತು. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್. ಸೊ ಬುಕ್ಸ್ ತೊಗೊಳಕ್ಕಿಂತ ಬಂದಿದ್ದು ಸುಮ್ಮನೆ ಒಂದಿಗೆ ಬರ್ತೀವಿ, ಆದರೆ ಒಂದನ್ನು ಮಾತ್ರ ನೋಡಲ್ಲ. ಯಾಕಂದರೆ ಅಷ್ಟು ಯೂನಿಕ್ ಕಲೆಕ್ಷನ್ಸ್ ಇದೆ, ತುಂಬ ಚೆನ್ನಾಗಿತ್ತು. ಹೇಗೋ ಬಂದಿದ್ದೀವಿ, ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ನಾವೆಲ್ಲ ನೋಡ್ತಾ ಇದ್ವಿ. ಚಾಕ್ಲೇಟ್ಸ್ ಮುಂಚೆ ಅದೇ ಸ್ವಪ್ನ ಬುಕ್ ಸ್ಟೋರ್ ಅಂದರೆ ಬರೀ ಬುಕ್ ಹೌಸ್ ಅಷ್ಟೇ ಆಗಿರ್ತಿತ್ತು, ಅಥವಾ ಗಿಫ್ಟ್ಗಳೆಲ್ಲ ಇರ್ತಾಯಿತ್ತು ಕೆಲವೊಂದು. ಬಟ್ ಇವಾಗ ಸ್ವಪ್ನ ಬುಕ್ ಸ್ಟೋರ್ ಅಂತ ಅಂದರೆ ಒಂದು ಮಿನಿ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ಇರುತ್ತೆ. ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು, ಚಾಕ್ಲೇಟ್, ಸ್ನ್ಯಾಕ್ಸ್ ಐಟಮ್ಸ್, ಪೆನ್ನು, ಸೊ ಏನೇನು ಬಿಗ್ ಎಲ್ಲನೂ ಸಾಕಷ್ಟು ಇಟ್ಟಿರೋರು. ಪರ್ಫ್ಯೂಮ್ಸ್ ಆಗಿರಬಹುದು, ಗಿಫ್ಟ್ಸ್ ಐಟಮ್, ವಾಲ್ ಕ್ಲಾಕ್ಸ್, ವಾಲ್ ಹ್ಯಾಂಗಿಂಗ್ಸ್, ಅದಾದಮೇಲೆ ಕ್ರೇಯಾನ್ಸು ಸಾಕಷ್ಟು ಇಟ್ಟಿದ್ರು. ಈ ಥರದ್ದೆಲ್ಲ ಇದೆಯಾ ಅಂತಲೇ ಅನಿಸ್ತಿತ್ತು ಕೆಲವೊಂದೆಲ್ಲ ನೋಡಿದ್ರೆ. ಅಷ್ಟು ಯುನೀಕ್ ಐಟಮ್ಸು ಕೂಡ ಇತ್ತು. ಗೇಮ್ಸ್ ಆಗಿರಬಹುದು, ಮೆಮೊರಿ ಗೇಮ್ಸ್, ಸಾಕಷ್ಟು ಗೇಮ್ಸ್ ಕಲೆಕ್ಷನ್ಸ್ ಎಲ್ಲ ಇತ್ತು ಅಂತಲೇ ಹೇಳ್ಬೋದು. ಇಲ್ಲಿ ಒಂದೇ ಥರ ನಿಮಗೆ ಒಂದು ಪ್ಯಾಟರ್ನಲ್ಲಿ ಒಂದು 10 ವೆರೈಟಿ ಕಲೆಕ್ಷನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನೋಡ್ತಾ ಇರಿ, ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇದೆ. ಅಂದರೆ ಯಾವುದು ಜನಕ್ಕೆ ಅಟ್ರಾಕ್ಟ್ ಮೇನ್ ಆಗುತ್ತೆ, ಇಷ್ಟ ಆಗುತ್ತೆ ಅಂಥದ್ದೆಲ್ಲ ಗ್ರೌಂಡ್ ಫ್ಲೋರಲ್ಲೇ ಇತ್ತು ಅಂತಲೇ ಹೇಳ್ಬೋದು. ಸೊ ಮೇಕಪ್ ಕಿಟ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ನೋಡಿ, No, if we are not supposed to record means they'll tell us. If we ask means they'll create something drama. You know? Yeah, this experience I have. So, but here it's very nice stuffs. Like this type of bags I like. But these are kit. I like these bags. ವಾವ್, ಪ್ಲಾಂಟ್ ಸೆಕ್ಷನ್ ನೋಡೋಕ್ಕೆ ರಿಯಲ್ ಪ್ಲಾಂಟ್ಸ್ ಅನ್ನೇ ಕಾಣಿಸ್ತಿದೆ, ಬಟ್ ಆರ್ಟಿಫಿಷಿಯಲ್ ಪ್ಲಾಂಟ್ಸು, ಫ್ಲವರ್ಸು. ಸೊ ಈ ಪಾಟ್ ಡಿಸೈನ್ ನಂಗೆ ತುಂಬ ಇಷ್ಟ ಆಯಿತು. ಒಂದು ನ್ಯಾಚುರಲ್ ರಾಕ್ ಪಾಟ್ ಆಗಿರ್ಬೋದು ಅಥವಾ ಮಡ್ ಪಾಟ್ ಆಗಿರ್ಬೋದು, ಆ ರೀತಿನೇ ಡಿಸೈನ್ ಮಾಡಿದ್ರು. ತುಂಬ ಚೆನ್ನಾಗಿರುತ್ತೆ. ಯೂಶಲಿ ಕಿಚನ್ಗೆಲ್ಲ ಇಡ್ತಾರೆ, ಸೊ ಅಟ್ರಾಕ್ಟಿವ್ ಆಗಿ ಕಾಣಿಸ್ಲಿ ಅಂತ. ಎಂಟಿ ಸ್ಪೇಸಸ್ ಎಲ್ಲ ಕವರ್ ಮಾಡೋದಕ್ಕೆ ಅಂತೆಲ್ಲ ಇಡ್ತಾರೆ. ಇಲ್ಲಿ ಪಿಕಾಕ್ಸ್ ತುಂಬ ಚೆನ್ನಾಗಿತ್ತು. ಶೋಕೇಸ್ ಐಟಮ್ ತುಂಬಾ ಚೆನ್ನಾಗಿದೆ ಇಲ್ಲಿ. ಸೊ ಮೇಯ್ನಾಗಿ ಗಿಫ್ಟ್ಸ್ ಐಟಮ್ ಅಂತಲೇ ಹೇಳ್ಬೋದು. ಸೊ ಗಿಫ್ಟ್ಸ್ಗಳನ್ನೆಲ್ಲ ನಾವು ಯೂನಿಕ್ ಆಗಿರುವಂಥ ಗಿಫ್ಟ್ಸ್ಗಳನ್ನೆಲ್ಲ ಕೊಡಬಹುದು. ನೆಕ್ಸ್ಟ್ ಸೆಕ್ಷನ್ ಬಂದ್ಬಿಟ್ಟು ಬುದ್ಧ ಮತ್ತು ಶೋ ಪೀಸಸ್ಸು. ಸಾಕಷ್ಟು ವೆರೈಟೀಸ್ ಆಫ್ ಬುದ್ಧ ಇತ್ತು. ಫೇಸ್ ಆಫ್ ಬುದ್ಧ ಅಥವಾ ಕಂಪ್ಲೀಟ್ ಬುದ್ಧ ಇತ್ತು. ಸೊ ಅಷ್ಟೆಲ್ಲ ತುಂಬಾ ಯೂನಿಕ್ ಕಲೆಕ್ಷನ್ಸ್ ಇತ್ತು. ಮತ್ತು ಯಾರ್ಯಾರಿಗೆಲ್ಲ ಟ್ರೋಫೀಸ್ ಬೇಕು ಅಂದರೆ ಟ್ರೋಫೀಸ್ ಕೂಡ ಇಲ್ಲಿ ಸ್ವಪ್ನ ಬುಕ್ ಹೌಸಲ್ಲಿ ಸಿಗುತ್ತೆ. ಅದಾದಮೇಲೆ ಯೂನಿಕ್ ಕಲೆಕ್ಷನ್ಸ್ ಆಫ್ ಹ್ಯಾಂಡ್ ಬ್ಯಾಗ್ಸ್ ಇತ್ತು. ಪ್ರೈಸ್ ಎಲ್ಲ ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ, ಬಟ್ ತುಂಬ ಕಾಸ್ಟ್ಲಿ ಅಂತೆಲ್ಲ ಏನೂ ಅನಿಸ್ತಿಲ್ಲ. ಓಕೆ, ನೋಡಿ ಅದನ್ನೆಲ್ಲ ತೊಗೊಳ್ಬೋದು. ಸೊ ಒಳ್ಳೆ ಬ್ರ್ಯಾಂಡೆಡ್ ಬ್ಯಾಗ್ಸ್ಗಳನ್ನೇ ಅವರು ಅಲ್ಲಿ
ಇಟ್ಟಿದ್ರು ಅಂತ ಹೇಳ್ಬೋದು. ತುಂಬಾ ಕಲೆಕ್ಷನ್ಸ್ ಇತ್ತು. ನಾವು ಕೇಳ್ತೀವಲ್ಲ ಏನು ಇಷ್ಟ ಇದೆ, ನಂಗೆ ಇನ್ನೂ ಕಲೆಕ್ಷನ್ಸ್ ಇದ್ರೆ ಚೆನ್ನಾಗಿರ್ತಿತ್ತು ಅಂತ, ಬಟ್ ಹೇಳೋದೇ ಬೇಡ, ಅಷ್ಟು ಕಲೆಕ್ಷನ್ಸ್ ಇತ್ತು. ಇಲ್ಲಿ ನನಗೆ ದೇವರುಗಳು ತುಂಬಾ ಇಷ್ಟ ಆಯಿತು. ಐಡಲ್ಸ್ ಆಫ್ ಗಾಡ್, ಗಣೇಶ್ ಆಗಿರ್ಬೋದು. ಇಲ್ಲಿ ನೋಡ್ತಿದ್ದೀರಲ್ಲ ಕೃಷ್ಣ ನ್ಯಾಚುರಲ್ ಆಗಿ ಕಲರ್ ಕೊಟ್ಟಿದ್ದಾರೆ, ತುಂಬಾ ಇಷ್ಟ ಆಯಿತು ನಂಗೆ ಅದನ್ನು ಕೂಡ. ಸೊ ನೋಡ್ತಿದ್ರೆ ಇದು ನಮ್ಮ ಮನೆಗೂ ತೊಗೊಂಡು ಹೋಗಿ ಇಡ್ಬೇಕು ಅನ್ಸುತ್ತೆ ಅಲ್ವಾ. ನನಗೂ ಹಾಗೇನೆ ಅನಿಸಿದ್ದು. ಬಟ್ ನಾವೇನು ಮಾಡ್ತೀವಿ ಗೊತ್ತಾ, ಎಲ್ಲ ತೊಗೊಂಡೋಗಿ ಮನೇಲಿ ಡಂಪ್ ಮಾಡಿಬಿಡ್ತೀವಿ. ಇಲ್ಲಿ ಎಷ್ಟು ನೀಟಾಗಿ ಆರ್ಗನೈಸ್ ಆಗಿ ಇಟ್ಟಿದ್ದಾರೆ. ಬಟ್ ಮನೇಲೂ ಇಡಬಹುದು, ಬಟ್ ಎಷ್ಟು ಕಡಿಮೆ ಚೆನ್ನಾಗಿರೋದು ನಾವು ಇಡ್ತೀವಿ ಅಷ್ಟು ಲುಕ್ ಕೊಡುತ್ತೆ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ವೆರೈಟೀಸ್ ಆಫ್ ವಾಲ್ ಹ್ಯಾಂಗಿಂಗ್ಸ್. ನನಗಂತೂ ಫ್ಲವರ್ದು ಒಂದಿದೆ ನೋಡಿ, ಗೋಲ್ಡನ್ ಕಲರು, ತುಂಬಾ ಇಷ್ಟ ಆಯಿತು ಅದು ನನಗೆ. ಸೊ ಅಷ್ಟೇ ಅಲ್ಲ, ಫ್ರಿಡ್ಜ್ಗೆ ಮ್ಯಾಗ್ನೆಟ್ಸ್ ಸ್ಟಿಕ್ ಮಾಡ್ತಾರಲ್ಲ ಅದು ಕೂಡ ಇತ್ತು. ಇವಾಗ ತುಂಬಾ ಕಾಮನ್ ಆಗಿ ಎಲ್ಲ ಕಡೆ ವಾಟ್ಸಪ್ಪಲ್ಲಿ ಎಮೋಜಿಸ್ ಯೂಸ್ ಮಾಡ್ತಾರೆ, ದೃಷ್ಟಿ, ಇದು ನಜರ್ ಅಂತ ಹೇಳ್ತಾರಲ್ಲ, ಅದನ್ನು ತುಂಬಾ ಜಾಸ್ತಿ ಇತ್ತು ಅಲ್ಲಿ ಕಲೆಕ್ಷನ್ಸು. ಸೊ ಅದಾದಮೇಲೆ ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಲುಕ್ ಹೀಗೆ ಬರುತ್ತೆ. ನೆಕ್ಸ್ಟ್ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೊ ಬುಕ್ ಸ್ಟೋರ್ ಇದ್ದಿದ್ದು ಸೆಕೆಂಡ್ ಫ್ಲೋರ್ ಮತ್ತು ಥರ್ಡ್ ಫ್ಲೋರು. ಸೊ ಸೆಕೆಂಡ್ ಫ್ಲೋರು ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಮತ್ತು ಹಾಗೆ ದೊಡ್ಡ ಮಕ್ಕಳಿಗೆ, ಅಂದರೆ ಎಲ್ಲ ಏಜ್ ಗ್ರೂಪ್ವರೆಗೂ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರಲ್ಲಿ ಇತ್ತು ಅಂತಲೇ ಹೇಳ್ಬೋದು. ಸೊ ನಾನು ಹಾಗೆ ನಿಮ್ಗೆ ತೋರಿಸ್ತೀನಿ. ಟಾಯ್ಸ್ಗಳು ಕೂಡ ಇದೆ, ಸಾಫ್ಟ್ ಟಾಯ್ಸ್ ಆ ಥರ ಎಲ್ಲ ಸಾಕಷ್ಟು ಇದೆ. ಸೊ ಒಂದ್ಸತಿ ಸ್ವಪ್ನ ಬುಕ್ ಹೌಸಿಗೆ ಹೋದಾಗ ಏನೇನು ಬೇಕೆಲ್ಲ ತೊಗೊಂಡು ಬರ್ಬೋದು. ಲೆದರ್ ಬ್ಯಾಗ್ಸ್, ಸ್ಕೂಲ್ ಬ್ಯಾಗ್ಸ್, ಆಫೀಸ್ ಬ್ಯಾಗ್ಸ್, ಇದನ್ನು ಎಲ್ಲನೂ ಇಟ್ಟಿದ್ರು ಅಲ್ಲಿ. ಲಂಚ್ ಬ್ಯಾಗ್ಸ್ ಆಗಿರ್ಬೋದು. ಇವಾಗೆಲ್ಲ ಸಮ್ಮರ್ ವೆಕೇಷನ್ ಮುಗಿದ ತಕ್ಷಣ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ, ವಿಲ್ ಆಲ್ವೇಸ್ ಗೋ ಇನ್ ಸರ್ಚ್ ಆಫ್ ಏನಂತಾರೆ ಮಕ್ಕಳು ಬ್ಯಾಗ್ಸು, ಟಿಫಿನ್ ಬಾಕ್ಸ್, ವಾಟರ್ ಕ್ಯಾನ್ಸ್, ಲಂಚ್ ಬಾಕ್ಸ್, ಲಂಚ್ ಬ್ಯಾಗ್ಸ್ ಎಲ್ಲ ಹುಡ್ಕೊಂಡು ಹೋಗ್ತೀವಿ. ಇಲ್ಲೂ ಕೂಡ ಎಲ್ಲನೂ ಇದೆ. ಹೇಗೆ ಡಿಮಾರ್ಟಲ್ಲಿ ನಮಗೆ ಆಲ್ಮೋಸ್ಟ್ ಎಲ್ಲನೂ ಸಿಗುತ್ತೆ, ಅದೇ ರೀತಿ ಸ್ವಪ್ನ ಬುಕ್ ಹೌಸಲ್ಲೂ ಕೂಡ ನೀವು ಒಂದ್ಸತಿ ವಿಸಿಟ್ ಮಾಡಿದ್ರೆ ಎಲ್ಲನೂ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾವು ಬಂದಿದ್ದು ಬುಕ್ ಫ್ಲೋರ್ಗೆ. ಸೊ ಇದು ಬಂದು ನನ್ನ ಪ್ರಕಾರ ಸೆಕೆಂಡ್ ಫ್ಲೋರ್ ಅಂತ ಕಾಣಿಸುತ್ತೆ. ಸೆಕೆಂಡ್ ಫ್ಲೋರಲ್ಲಿ ಇದಿರೋದು. ಸೊ ನೆಕ್ಸ್ಟ್ ನಾವು ಹೋಗ್ತಿರೋದು ಥರ್ಡ್ ಫ್ಲೋರ್. ಸೊ ಥರ್ಡ್ ಫ್ಲೋರಲ್ಲೂ ಸಾಕಷ್ಟು ಬುಕ್ಸ್ ಇದೆ, ಸ್ಟೋರಿ ಬುಕ್ಸ್ ಆಗಿರಬಹುದು, ಮತ್ತು ತುಂಬಾ ನೋಡಿ ಇಲ್ಲ ನೀವು ನೋಡ್ತಾ ಇದ್ದೀರಲ್ಲ ಕಂಪ್ಲೀಟ್ ಪ್ರಾಜೆಕ್ಟ್ ವರ್ಕ್ಸ್ ಐಟಮ್ಸು ಕೂಡ ಸಿಗುತ್ತೆ. ನಾನು ಆಗಲೇ ಹೇಳ್ದಂಗೆ ಸ್ವಪ್ನ ಬುಕ್ಸ್ ಹೌಸ್ ಅಂತ ಅಂದರೆ ಏನು ಜ್ಞಾಪಕ ಬರುತ್ತೆ ಗೊತ್ತಾ ನನಗೆ? ನಂದು ಕಾಲೇಜ್ ಬಂದು NMKRV. ಸೊ ನಿಮ್ಮೆಲ್ಲರಿಗೂ ಗೊತ್ತು, NMKRV ಕಾಲೇಜ್ ಹತ್ರನೇ, ವೆರಿ ನಿಯರ್ ಅಂತ ಹೇಳ್ಬೋದು, ಇರೋದು ಸ್ವಪ್ನ ಬುಕ್ ಹೌಸು. ಏನು ಮೆಮೊರೀಸ್ ಅಪ್ಪ ಅಂತಂದರೆ, ನಮ್ಮ ಕಾಲೇಜಲ್ಲಿ ಯಾವುದೇ ರೀತಿಯಾದ ಕಾಂಪಿಟೇಷನ್ಸ್ನ ವಿನ್ ಆದರೆ ವೋಚರ್ಸ್ ಕೊಡ್ತಾರೆ. ಸೊ ನಾನು ಸಾಕಷ್ಟು ವೋಚರ್ಸ್ನ ವಿನ್ ಮಾಡಿದ್ದೆ, ಡ್ಯಾನ್ಸ್ ಕಾಂಪಿಟೇಷನ್ ಆಗಿರ್ಬೋದು ಅಥವಾ ಎಜುಕೇಷನ್ ರಿಲೇಟೆಡು. ಆವಾಗ ವೋಚರ್ಸಲ್ಲಿ ನಾವು ಏನು ಬೇಕಾದ್ರೂ ತೊಗೊಳ್ಬೋದು. ಸೊ ನಾನು ತೊಗೊಂಡಿದ್ದೆ ಒಂದು ಗಣೇಶ ಐಡಲು ಮತ್ತು ಗಣೇಶ ಫೋನ್ ಟ್ಯಾಗು. ಸೊ ಹಾಗೆ ಸಾಕಷ್ಟು ತೊಗೊಂಡಿದ್ದೆ. ಸೊ ಕೆಲವೊಂದು ಬುಕ್ಸ್ಗಳು ತೊಗೊಳ್ತಾ ಇದ್ದೆ ಆವಾಗ ಅಲ್ಲಿ ಬಂದು. ಅದಾದಮೇಲೆ ನನ್ನ ರಿಲೇಟಿವ್ಸ್ ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಅಥವಾ ರಿಲೇಟಿವ್ಸ್ಗೆ ಯಾರಾದರೂ ಬರ್ತಡೇ ಇದ್ದರೆ ಅಲ್ಲಿ ಹೋಗಿ ಗಿಫ್ಟ್ಸ್ ತೊಗೊಂಡಿದ್ದೆ. 70 ರುಪೀಸ್ಗೆಲ್ಲ ಗಿಫ್ಟ್ ಸಿಕ್ಕಿದೆ ನನಗೆ. ಗ್ಲಾಸ್ ಫೋಟೋ ಫ್ರೇಮ್ಸ್ ಆ ಥರ ತೊಗೋತಿದ್ದೆ. ಸೊ ವೆರಿ ರೀಸನೇಬಲ್ ಪ್ರೈಸ್ ಸ್ವಪ್ನ ಬುಕ್ ಹೌಸಲ್ಲಿ, ತುಂಬಾ ಚೆನ್ನಾಗಿರೋದು, ಕ್ವಾಲಿಟಿ ಇರುವಂಥದ್ದು, ಒಳ್ಳೆ ಪ್ರೈಸ್ ಇರುವಂಥದ್ದು ಸಿಕ್ತಿತ್ತು ಆವಾಗ. ಇವಾಗ ಕಾಸ್ಟ್ಲಿ ಅಂತ ಫೀಲ್ ಆಗುತ್ತೆ ಜನಕ್ಕೆ, ಬಟ್ ಒಳಗಡೆ ಹೋಗಿ ನೋಡ್ರೇ ಗೊತ್ತಾಗೋದು ಎಷ್ಟು ಪ್ರೈಸ್ ಬರುತ್ತೆ, ಸಿಗುತ್ತೆ ಹೇಗೆ ಅಂತ. ಸೊ ನಾವು ಸ್ವಲ್ಪ ಟೈಮ್ ಕೊಟ್ಟು ನೋಡಿದಾಗಲೇ ಗೊತ್ತಾಗೋದು. ಓಕೆ, ಇದು ನನ್ನ ಮೆಮೊರಿ ಅಂತ ಹೇಳ್ಬೋದು. ಇವಾಗ ಈ ಸೆಕ್ಷನಲ್ಲಿ ಬಂದು ಟೇಬಲ್ಸ್, ಬುಕ್ಸ್ ಆ ಥರ ನೋಡ್ತಿದ್ವಿ. ಸೊ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಅಲ್ವಾ, ಎಲ್ಲ ಮರ್ತು ಹೋಗ್ಬಿಡ್ತಾರೆ, ಅದಕ್ಕೋಸ್ಕರ ಟೇಬಲ್ಸು ಮತ್ತು ನಮಗೆ ಬೇಕಾಗಿದ್ದು ಇಲ್ಲಿ ಕನ್ನಡ ಆಲ್ಫಾಬೆಟ್ಸು, ಹಿಂದಿ ಆಲ್ಫಾಬೆಟ್ಸು ಮತ್ತು ಟೇಬಲ್ಸು, ಇಷ್ಟು ಒಂದೇ ಬುಕ್ಕಲ್ಲಿ ಇರುವಂಥದ್ದು ನಮಗೆ ಬೇಕಿತ್ತು. ಮಲ್ಟಿಪಲ್ ಬುಕ್ಸನ್ನೇ ಮಕ್ಕಳು ಓದೋದಿಲ್ಲ, ಅದಕ್ಕೋಸ್ಕರ ಬಂದಿದ್ವಿ, ಬುಕ್ ನೋಡಿದ್ವಿ. ಇವಾಗ ಸ್ವಪ್ನ ಬುಕ್ಸ್ಗಳಿಂದ ಆಚೆ ಹೋಗ್ತಾ ಇದ್ದೀವಿ ಅಲ್ವಾ. ಸೊ ಸ್ವಪ್ನ ಬುಕ್ ಹೌಸಿಂದ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಮ್ಗೆ ಏನಾದ್ರು ತಿನ್ನಬೇಕು, ಕಾಫಿ ಕುಡಿಬೇಕು ಅನಿಸ್ತಿತ್ತು. ಸೊ ಯೂಶ್ವಲಿ ಕಾಫಿನ ಹಾಗೆ ಕುಡಿಯಲ್ಲ, ಅದಕ್ಕೆ ನಾನು, ಸ್ವಾತಿ, ಸುಷ್ಮಾ ಒಂದು ಪ್ಲೇಟ್ ಗೋಬಿ ಮಂಚೂರಿ ತೊಗೊಂಡ್ವಿ. ಎಲ್ಲಿ ಅಂತೀರಾ, ಜಯನಗರ್ ದೊಡ್ಡ ಬಸ್ ಸ್ಟಾಪ್ ಇದೆಯಲ್ಲ, ಅದು ಡಯಾಗ್ನಲ್ ಆಪೋಸಿಟಲ್ಲಿ UD ಇದೆ. ಸೊ ಅಲ್ಲಿ ತೊಗೊಂಡು ತುಂಬಾ ಚೆನ್ನಾಗಿತ್ತು ಕಾಫಿ ಮತ್ತು ಗೋಬಿ ಮಂಚೂರಿನ ಎಂಜಾಯ್ ಮಾಡಿಬಿಟ್ಟು ಬ್ಯಾಕ್ ಟು ಹೋಮ್. ಸೊ ಇವತ್ತು ಜಿಮ್ನಾಸ್ಟಿ ಮುಗಿಸ್ಕೊಂಡು ಸ್ವಪ್ನ ಬುಕ್ ಹೌಸ್ ಮುಗಿಸ್ಕೊಂಡು, ಸೊ ಜೈನಾಗೆ ಸ್ವಪ್ನ ಬುಕ್ ಹೌಸ್ ಎಲ್ಲ ಮುಗಿಸ್ಕೊಂಡು, ಕ್ಲಾಸ್ ಮುಗಿಸ್ಕೊಂಡು, ಕಾಫಿ ಗೋಬಿ ಮಂಚೂರಿ ತಿನ್ಕೊಂಡು ಇವಾಗ ಮಗನ್ನ ಪ್ಯಾನ್ ಕೇಕ್ ಶಾಪಿಗೆ ಕರ್ಕೊಂಡ್ ಬಂದಿದ್ದೀನಿ ನಾನು ಇವತ್ತು. ಅವನ್ಗೆ ನೋಡ್ತಾ ಇದ್ದೀರಾ ಅಲ್ವಾ. ಸೊ ಆಂಬಿಯನ್ಸ್ ತುಂಬಾ ಚೆನ್ನಾಗಿದೆ ಅಲ್ಲಿ, ಸಿಟ್ಟಿಂಗ್ಸು ಅಷ್ಟೇ ಸಿಕ್ಕಾಪಟ್ಟೆ ಸ್ಪೇಷಿಯಸ್ ಆಗಿದೆ, ಸೈಲೆಂಟ್ ಆಗಿದೆ ಮೇನ್ ಆಗಿ. ಹಾಯ್ ದಕ್ಷಜ, ಪ್ಯಾನ್ ಕೇಕ್ ಲವರ್ ಅವನು. ಯಾವ ತರ ಪ್ಯಾನ್ ಕೇಕ್ಸ್ ಇಷ್ಟ ಮಗನೇ ನಿಂಗೆ? ನೋಡಿ ಪ್ಯಾನ್ ಕೇಕ್ಸ್ ಅಲ್ಲಿ ಇಷ್ಟು ವೆರೈಟೀಸ್ ಇದೆ. ಯಾವ್ದು ತುಂಬಾ ಇಷ್ಟ ನಿಂಗೆ? ಕ್ಲಾಸಿಕ್ ಪ್ಯಾನ್ ಕೇಕ್. ಹೆಂಗಿರುತ್ತೆ ಇದು ಫ್ಲೇವರು? ಕ್ಲಾಸಿಕ್ ಅಂದ್ರೆ For me, this is the best flavor.
And this is the only one I have tasted. ಯು ಕ್ಯಾನ್ ಟ್ರೈ ಅದಕ್ಷಜ ಬೇರೆದನ್ನು. I don't want to. ನೋಡಿ ಚೆನ್ನಾಗಿದೆ ಆಕ್ಚುಲಿ ಜಾಗನೂ ಕೂಡ ನೀಟಾಗಿ ಕುತ್ಕೊಳ್ಬೋದು ನಾವು. ಅದಕ್ಷಜ ಸೊ ಪ್ಯಾನ್ ಕೇಕ್ ತಿಂತಾನೆ ಅವನು ಇವತ್ತು. ನಾನೇನು ತಗೊಳ್ಳೋದು ಅಂತ ನೋಡ್ತಾ ಇದ್ದೀನಿ. ನಂಗೆ ಪ್ಯಾನ್ ಕೇಕ್ ಇಷ್ಟ ಆಗಲ್ಲ. ನೋಡ ನೀನು ತಗೊಳ್ಳೋದು ಇಲ್ಲಿ ಕೊಡಿಲ್ಲ ನಿಮಿಷ. ಒಂದು ಮಿನಿ ಬುಕ್ ಇಟ್ಟಿದೆ ಸ್ಪೈರಲ್ ರಿಂಗ್ದು. ಏನಿದೆ ಇದರಲ್ಲಿ? ಸೇಮ್ ಅದೇನಾ? Dora cake. ಡೋರಾ ಕೇಕ್ ಹೆಂಗಿರುತ್ತೆ? ಡೋರೇಮೋನ್ ಅಲ್ಲಿ ಬರುತ್ತಲ್ಲ ಡೋರಾ ಕೇಕ್ಸ್ ಆ ತರ ಇದೆ. Dora cake ಮೇಲೆ ಇದೆ. I have I. 60 rupees, 90 rupees. ನೀನು ಯಾವಾಗ ಫಸ್ಟ್ ಪ್ಯಾನ್ ಕೇಕ್ ತಿಂದಿದ್ದು? ಸ್ಕೂಲಲ್ಲ ಫಸ್ಟ್ ಪ್ಯಾನ್ ಕೇಕು ನಾನು ಮನೇಲೂ ಮಾಡ್ಕೊಟ್ಟಿದ್ದೀನಿ ಕಣೋ. ಮನೇಲಿ ಮಾಡ್ಕೊಟ್ಟಿದ್ದೀನಿ. ಅರೆ ಪ್ಯಾನ್ ಕೇಕ್ ತರ ಇರ್ಲಿಲ್ಲ ತಾನೆ? ಇಲ್ಲ ಪ್ಯಾನ್ ಟೇಸ್ಟ್ ಕೇಕ್ ಇತ್ತ ಹಂಗೆ. ಓಕೆ, ಆರ್ಡರ್ ಮಾಡಾಯ್ತಾ ನೀನು? ಇರೋ ಆರ್ಡರ್ ಮಾಡ್ತಾ? ನಾನಿವತ್ತು ಪ್ಯಾನ್ ಕೇಕ್ ತಗೋತಿಲ್ಲ, ಯಾಕಂದ್ರೆ ಪ್ಯಾನ್ ಕೇಕ್ ನಂಗೆ ಯೂಶಲಿ ಇಷ್ಟ ಆಗಲ್ಲ ಅಷ್ಟು. ಅದಕ್ಕೆ ಈ ಥರ ಮಿಲ್ಕ್ ಶೇಕ್ಸ್ ತಗೊಳ್ಳೋಣ ಅಂತ. ಸೊ ಕ್ಯಾರಮಲ್ ಮಿಲ್ಕ್ ಶೇಕ್, ಕಿಟ್ ಕ್ಯಾಟ್ ಮಿಲ್ಕ್ ಶೇಕ್, ಓರಿಯೋ ಮಿಲ್ಕ್ ಶೇಕ್, ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಇದೆ. ನಾನು ಕುಲ್ಫಿ ಮಿಲ್ಕ್ ಶೇಕ್. ಸೊ ಮಿಲ್ಕ್ ಶೇಕ್ ಅಷ್ಟೇ ಅಲ್ಲ, ಇಲ್ಲಿ ಸೀಸನಲ್ ಗ್ರಾನೋಲ್ ಬೌಲ್ ಅಂತಾನೆ ನೋಡಿ, ವೆಜಿಟೇಬಲ್ಸ್, ಆಲ್ಮಂಡ್ ಮತ್ತೆ ಮಿಕ್ಸ್ಡ್ ಸ್ಮೂತಿ ಬೌಲು ಚೆನ್ನಾಗಿದೆ ಆಕ್ಚುಲಿ. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ. ಇವತ್ತು ಕುಲ್ಫಿ ಮಿಲ್ಕ್ ಶೇಕ್. ಇಲ್ಲಿ ಕಾಫಿದಲ್ಲೂ ಸಾಕಷ್ಟಿದೆ ನೋಡಿ. ನೆಕ್ಸ್ಟು ಕೋಲ್ಡ್ ಕಾಫಿ ಅನ್ಸುತ್ತೆ ಇದು. ಅದಾದ್ಮೇಲೆ ಸ್ಯಾಂಡ್ವಿಚ್ ಕೂಡ ಇದೆ ನೋಡಿ. ಇಷ್ಟು ಫ್ರೆಂಚ್ ಫ್ರೈಸ್ ಕೂಡ ಇದೆ. ಸಾಕಷ್ಟು ಐಟಮ್ಸ್ ಸಿಗುತ್ತಪ್ಪ ಇಲ್ಲಿ, ನಾಟ್ ಬ್ಯಾಡ್. ಸೊ ವರ್ಜಿನ್ಸ್ ಅಲ್ಲಿ ಇಷ್ಟು ವೆರೈಟಿ ಆಫ್ ವರ್ಜಿನ್ಸ್ ಇದೆ. ನೆಕ್ಸ್ಟ್ ಸ್ಟ್ರಾಬೆರಿಲೇನೋ ಅಷ್ಟೇ, ಸ್ಟ್ರಾಬೆರಿನೂ ಎಷ್ಟು ಪ್ಯಾನ್ ಕೇಕ್ ಸಿಗುತ್ತೆ. ಮತ್ತೆ ಏನಿದು ವೇಫಲ್ಸ್, ಪ್ಯಾನ್ ಕೇಕ್ಸ್ ಅಂಡ್ ವೇಫಲ್ಸ್ ಕೂಡ ಸಿಗುತ್ತೆ. ಸೊ ಪ್ಯಾನ್ ಕೇಕ್ ಶಾಪ್ ಅಂತಂದ್ರೆ ಬರೀ ಪ್ಯಾನ್ ಕೇಕ್ ಅಷ್ಟೇ ಅಲ್ಲ, ಸಾಕಷ್ಟು ವೆರೈಟೀಸ್ ಅವರಿಲ್ಲೇ ಸೇಲ್ ಮಾಡ್ತಿದ್ದಾರೆ. ಸೊ ಎಲ್ಲ ಒಟ್ಟಿಗೆ ಎತ್ತಿ ತೋರಿಸೋದಾದ್ರೆ ಹೇಗಿದೆ. ಸೊ ನೋಡಿದ್ರಲ್ಲ ಸಾಕಷ್ಟು ಐಟಮ್ಸ್ ಸಿಗುತ್ತೆ. ಇವತ್ತು ನಾವು ಆರ್ಡರ್ ಮಾಡ್ತಿರೋದು ಅದಕ್ಷಜ, ಅದೇ ಆರ್ಡರ್ ಮಾಡಿರೋದು ಡೋರಾ ಮಾಡಿದ್ದೇನೆ ಮತ್ತೆ ಡೋರಾ ಕೇಕ್ ಮತ್ತೆ ಪ್ಯಾನ್ ಕೇಕ್ ಮಾಡಿದ್ದೇನೆ. ನಾನು ಕುಲ್ಫಿ ಮಿಲ್ಕ್ ಶೇಕ್ ಮಾಡಿದ್ದೀನಿ. ಲೆಟ್ಸ್ ಎಂಜಾಯ್ ಮಾಡೋಣ. ಐಸ್ ಕ್ರೀಮ್ ಮಾಡಿದ್ದೀರಾ? ಐಸ್ ಕ್ರೀಮ್ ಮಾಡಿದ್ದೀನಿ. ಓಕೆ, ಬರುತ್ತೆ, ಅದೇ ಬಂದಾಗ ತೋರಿಸ್ತೀನಿ. ಇಷ್ಟು ಕೊಟ್ಟಿದ್ದೇನೆ ಕಾರ್ಡ್ಸ್, ಇಷ್ಟು ಕಾರ್ಡ್ಸ್ ಕೊಟ್ಟಿದ್ದೇನೆ. ಮತ್ತೆ ಪ್ಲಸ್ಟುನಾ ಇವತ್ತು ತಗೊಂಡು ಇಲ್ಲಿ ಹಾಕ್ತೀನಿ. ಬ್ಲೂನೇ ಹಾಕ್ಬೇಕಾ? ಅಯ್ಯೋ ತಗೋಬೇಕು. ಸೊ ದಿ ಯಮ್ಮಿಯೆಸ್ಟ್ ಪ್ಯಾನ್ ಕೇಕ್ ಬಂದಿದೆ. ಒಂದು ಸಿರಪ್ ಹಾಕೊಂತಾರೆ ನನ್ನ ಲಕ್ಷ್ಮೀಜ. ಇದು ಏನಿದು ಪ್ಯಾನ್ ಕೇಕು? ಐಸ್ ಕ್ರೀಮ್ ಸಿರಪ್ ಬೇಡ ಅನ್ಸುತ್ತೆ. ಟೇಸ್ಟ್ ಮಾಡಿ, ಟೇಸ್ಟ್ ಅದಕ್ಕೆ ಬೇಡ. ಅಯ್ಯೋ ಬಿಸಿದು ಸುಮ್ಮನೆ ಐಸ್ ಕ್ರೀಮ್ ಕುಡಿಯೋದು. ವೆನಿಲಾ ಐಸ್ ಕ್ರೀಮ್
ಸೊ ಇಲ್ಲಿ ಪ್ಯಾನ್ ಕೇಕ್ ಶಾಪ್ ಬಂದಿದ್ವಲ್ಲ, ನಾವು ಆರ್ಡರ್ ಮಾಡಿದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತಾರೆ ನಮ್ಗೆ ಆರ್ಡರ್ನ ರೆಡಿ ಮಾಡ್ಕೊಡೋದಕ್ಕೆ. ಅಷ್ಟೇ ಅಲ್ಲ, ಅಲ್ಲಿ ಯೂನಿಕ್ ಆಗಿ ಒಂದಷ್ಟು ಗೇಮ್ಸ್ ಎಲ್ಲ ಇಟ್ಟಿದ್ರು ನಮಗೆ. ನಾವು ಅದು ಗೇಮ್ಸ್ನ ಆಡ್ಕೊಂಡಿದ್ವಿ, ನಾನು ಅದೋಕ್ಷಜ. ನಾವು ಆಡಿದ್ದು ಊನೋ ಮರ್ಸಿ ಅಂತ ಗೇಮು. ಸೊ ಅದು ಬಿಟ್ಟು ಚೆಸ್ ಬೋರ್ಡ್ ಇತ್ತು, ಇನ್ನೂ ಸಾಕಷ್ಟು ಗೇಮ್ಸ್ ಇಟ್ಟಿದ್ರು ಅಲ್ಲಿ, ಸೊ ದಟ್ ಕಸ್ಟಮರ್ಗೆ ಬೋರ್ ಆಗಬಾರ್ದು. ಅಷ್ಟೇ ಅಲ್ಲ, ಈಗ ಸ್ಕ್ರೀನ್ ಟೈಮ್ನ ಅವರು ಕಡಿಮೆ ಮಾಡಿ ಗೇಮ್ಸ್ ಆಡಲಿ ಅಂತ ಒಂದು ಬಾಂಡಿಂಗು ಕೂಡ ಕ್ರಿಯೇಟ್ ಆಗುತ್ತೆ ಅಲ್ವಾ. ನನಗೆ ಅಲ್ಲಿನ ಆ್ಯಂಬಿಯನ್ಸ್ ತುಂಬಾ ಇಷ್ಟ ಆಯಿತು. ಸೋಫಾನು ಅಷ್ಟೇ ಆರಾಮಾಗಿ ಕಂಫರ್ಟೇಬಲ್ ಆಗಿ ಇತ್ತು. ಸೊ ನಾನು ಅದಕ್ಕೆ ಕುತ್ಕೊಂಡು ಸ್ವಲ್ಪ ಎಂಜಾಯ್ ಎಲ್ಲ ಮಾಡ್ತಾ ಇದ್ವಿ. ಸೊ ನಾನು ಆಗಲೇ ಹೇಳ್ದಂಗೆ ನಾನು ತೊಗೊಂಡಿದ್ದು ಕುಲ್ಫಿ ಮಿಲ್ಕ್ ಶೇಕು. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ತಿಕ್ ಟೆಕ್ಸ್ಚರ್ ಇತ್ತು, ಬಾದಾಮಿ ಅದೆಲ್ಲ ಹಾಕಿದ್ರು. ರಿಯಲಿ ತುಂಬಾ ಚೆನ್ನಾಗಿತ್ತು. ನಾನಂತೂ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು. ಒಂದು ಕಂಪ್ಲೀಟ್ ಗ್ಲಾಸ್ ಕುಡ್ದು ಫುಲ್ ಹೊಟ್ಟೆ ತುಂಬಿತು. ಅದಕ್ಕೆ ಡೋರಾ ಕೇಕು ಕೂಡ ತೊಗೊಂಡಿದ್ದ, ಅದನ್ನು ಎಂಜಾಯ್ ಮಾಡಿದ್ವಿ. ಸೊ ಸಂಜೆ ಫ್ರೆಂಡ್ಸ್ ಒಟ್ಟಿಗೆ ಎಂಜಾಯ್ ಮಾಡಿದ್ವಿ. ಅದಾದ ಮೇಲೆ ಇವಾಗ ಅದೋಕ್ಷನ್ ಜೊತೆ ಎಂಜಾಯ್ ಮಾಡಿದೆ. ಪ್ಯಾನ್ ಕೇಕ್ಸು ಮತ್ತೆ ಏನು ತಗೊಂಡೆ ಡೋರಾ ಕೇಕ್ಸ್ ಸಾಕಷ್ಟು ನೀವು ನೋಡಿದ್ವಿ ಕೂಡ. ಸೊ ಇವತ್ತಿನ ಬ್ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಬ್ಲಾಗ್ ಒಟ್ಟಿಗೆ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪರೇಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡೂ ನಾಟ್ ಫರ್ಗೆಟ್ ಟು ಕಮೆಂಟ್ ಮೈ ವಾಟ್ಸ್ಆಪ್ ನಂಬರ್ 9916337733 ಕಮೆಂಟ್ ಮಾಡಿ. ಥ್ಯಾಂಕ್ ಯು.